ನಮಸ್ಕಾರ ವಿದ್ಯಾರ್ಥಿಗಳ ಈ ಕಳೆದ ವಿಡಿಯೋದಲ್ಲಿ ನಾವು 7ನೇ ಪಾಠವನ್ನು ನೋಡಿದ್ದೇವೆ. ಈಗ ನಾವು 8ನೇ ಪಾಠಕ್ಕೆ ಇಲ್ಲಿ ಆರಂಭ ಮಾಡೋರಿದ್ದೇವೆ. 8ನೇ ಪಾಠದ ಹೆಸರು ಇದೆ ಪ್ರದೂಷಣೆ. ಇಲ್ಲಿ ನಿರೀಕ್ಷಣೆ ಮಾಡಿರಿ ಎಂದು ಕೆಲವು ಚಿತ್ರಗಳನ್ನು ಕೊಡಲಾಗಿದೆ. ನೋಡ್ರಿ, ಪರ್ಯಾವರಣದಲ್ಲಿಯ ವಿವಿಧ ಸಮಸ್ಯೆಗಳು ಎಂದು ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ. ಇದರಲ್ಲಿ ಮೊದಲನೇ ಚಿತ್ರವನ್ನು ನೋಡ್ರಿ. ಇಲ್ಲಿ ಏನು ಕಾಣಿಸುತ್ತಿದೆ ಎಂದರೆ ನಿಮಗೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಒಂದು ಕಾರ್ಖಾನೆ ಇದೆ. ಇಲ್ಲಿಂದ ಅನೇಕ ಪ್ರಕಾರದ ವಾಯುಗಳು, ಹೊಗೆಯು ಹೊರಬೀಳುತ್ತಿದೆ. ಅದರಿಂದಾಗಿ ಈ ನೀರಿನ ಇಲ್ಲಿ ಮತ್ತು ಈ ಪರ್ಯಾವರಣದ ಇಲ್ಲಿ ಪ್ರದೂಷಣೆ ಆಗುತ್ತಿದೆ. ಇಲ್ಲಿ ಎರಡನೇ ಚಿತ್ರದಲ್ಲಿ ಒಂದು ಕಾರದಿಂದಾಗಿ ಇಲ್ಲಿ ಹಿಂದೆ ಹೊಗೆ ಬರುತ್ತಿದೆ. ಈ ಹೊಗೆಯಿಂದ ವಾಯುವಿನ ಪ್ರದೂಷಣೆ ಆಗುತ್ತಿದೆ. ಇಲ್ಲಿ ಕಾರ್ಖಾನೆಗಳಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊಗೆಯು ಹೊರಬೀಳುತ್ತಿದೆ ಮತ್ತು ಇದರಿಂದ ಕೂಡ ಇಲ್ಲಿ ಹವೆಯ ದೊಡ್ಡ ಪ್ರಮಾಣದಲ್ಲಿ ಪ್ರದೂಷಣೆ ಆಗಿದ್ದು ನಮಗೆ ಕಂಡು ಬರುತ್ತಿದೆ. ಇಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನೋಡ್ರಿ, ಈ ಪರ್ಯಾವರಣದಲ್ಲಿ ಈ ಸಮಸ್ಯೆಗಳು ಏಕೆ ಉದ್ಭವಿಸುತ್ತವೆ? ಈ ಸಮಸ್ಯೆಗಳು ಏಕೆ ಉದ್ಭವಿಸುತ್ತಿದೆ? ಮೊದಲಾಗಿ ಇಲ್ಲಿ ನೋಡ್ರಿ, ನಾವು ಕಾರ್ಖಾನೆಗಳಲ್ಲಿ ಅನಿಯಮಿತವಾಗಿ ವಾಯುಗಳ ಬಿಡುವಿರಿ. ಇಲ್ಲಿ ನಿಯಮಿತವಾಗಿ ನಾವು ಬಿಟ್ಟರೆ ಅಲ್ಲಿ ಹೆಚ್ಚು ಪ್ರದೂಷಣೆ ಆಗುವುದಿಲ್ಲ. ಇಲ್ಲಿ ನಿಯಮಿತವಾಗಿ ಮತ್ತು ನಿಯಂತ್ರಿತ ಪ್ರಮಾಣದಲ್ಲಿ ಇಲ್ಲಿ ಬಿಡಬೇಕು. ನಂತರ ಇಂತಹ ವಾಹನಗಳ ಉಪಯೋಗವನ್ನು ಕಡಿಮೆ ಮಾಡಬೇಕು ಮತ್ತು ಸಾರ್ವಜನಿಕ ವಾಹನಗಳ ಉಪಯೋಗವನ್ನು ಹೆಚ್ಚು ಮಾಡಬೇಕು. ನಂತರ ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿಯೂ ಕೂಡ ಇಲ್ಲಿ ನೀರಿನ ಹತ್ತಿರದಲ್ಲಿ ಯಾವುದೇ ಫ್ಯಾಕ್ಟ್ರಿಗಳನ್ನು ಕಟ್ಟಬಾರದು. ಅಲ್ಲಿ ಅದರ ಸ್ಥಾಪನೆ ಮಾಡಬಾರದು. ಮತ್ತು ಅಲ್ಲಿ ಮಾಡಿದರೂ ಕೂಡ ಇಲ್ಲಿ ಬಿಡಲಾಗುವ ಯಾವ ಕೆಮಿಕಲ್ಗಳಿರುವೋ ಅವುಗಳನ್ನು ಪ್ರಕ್ರಿಯೆಯ ನಂತರ ಶುದ್ಧವಾಗಿ ಮತ್ತು ಸೇಫ್ ಆಗಿ ಇರುವಂತಹ ಕೆಮಿಕಲ್ಗಳನ್ನು ಮಾತ್ರ ಬಿಡಬೇಕು. ಎರಡನೇ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡ್ರಿ, ಈ ಸಮಸ್ಯೆಗಳನ್ನು ಗೆಲ್ಲಲು ನಾವು ಏನು ಮಾಡಬೇಕು? ಈಗ ತಾನು ನಿಮಗೆ ಹೇಳಿದೆ, ನಿಂತ ವಾಹನಗಳ ಕಡಿಮೆ ಮತ್ತು ಇವು ನಿಯಂತ್ರಿತ ಪ್ರಮಾಣದಲ್ಲಿ. ನಂತರ ಇಲ್ಲಿ ಏನು ಮಾಡಬೇಕೆಂದರೆ ಮತ್ತು ಇಲ್ಲಿ ನೀರಿನ ಜೊತೆಯಲ್ಲಿ ಯಾವುದೇ ಕಾರ್ಖಾನೆಗಳ ಸ್ಥಾಪನೆಯನ್ನು ಮಾಡಬಾರದು. ಮನುಷ್ಯನು ನಿಸರ್ಗದಲ್ಲಿ ಯಾವ ಕೈಕಾಚೆಗಳಿಂದಾಗಿ ಪೃಥ್ವಿಯ ಮೇಲೆ ಅನೇಕ ಸಮಸ್ಯೆಗಳನ್ನು ಉದ್ಭವಿಸಿವೆ ಎಂದರೆ ಮನುಷ್ಯನು ಯಾವಾಗ ಪೃಥ್ವಿಯ ಮೇಲಿನ ಸಾಮಾನುಗಳನ್ನು, ಪೃಥ್ವಿಯ ಮೇಲಿನ ವಸ್ತುಗಳನ್ನು ಯಾವಾಗಿಂದ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಲು ಆರಂಭಿಸಿದನೋ ಆಗವೇ ಈ ಸಮಸ್ಯೆಗಳು ಉದ್ಭವಿಸಿವೆ. ಔದ್ಯೋಗೀಕರಣ ಮತ್ತು ಕೈಗಾರಿಕೆಯಿಂದಾಗಿ, ಔದ್ಯೋಗೀಕರಣ ಹೆಚ್ಚುತ್ತಿರುವ ಉದ್ಯೋಗಗಳ ಸಲುವಾಗಿ ಮತ್ತು ಸಾರಿಗೆ ಸಂಪತ್ತು ಇಂತಹ ಅನೇಕ ಕಾರಣಗಳ ಸಲುವಾಗಿ ಪೃಥ್ವಿಯ ಮೇಲಿನ ಪರ್ಯಾವರಣದ ಪ್ರದೂಷಣೆ ಆಗುತ್ತಿದೆ. ಮತ್ತು ಈ ಪ್ರದೂಷಣೆಯಿಂದಾಗಲೇ ಮುಂದೆ ಈ ಪ್ರದೂಷಣೆಯ ಪರಿಣಾಮವು ಕೂಡ ಮನುಷ್ಯನ ಮೇಲೆಯೇ ಆಗುತ್ತಿದೆ. ಮನುಷ್ಯನ ಕಾರ್ಯಗಳ ಪರಿಣಾಮವು ಅವನ ಮೇಲೆಯೇ ಆಗುತ್ತಿದೆ. ಈಗ ಇಷ್ಟು ವೇಳೆ ನಾವು ಪ್ರದೂಷಣೆ ಎಂಬ ಶಬ್ದಗಳನ್ನು ಕೇಳಿದ್ದೇವೆ. ಆದರೆ ಪ್ರದೂಷಣೆ ಅಂದರೆ ಏನು ಎಂಬುದನ್ನು ನೋಡ್ರಿ. ಪ್ರದೂಷಣೆ ಎಂದರೆ ಇಲ್ಲಿ ಮಾಲಿನ್ಯತೆ ಎಂದು ಕೊಡಲಾಗಿದೆ. ಪ್ರದೂಷಣೆ ಎಂದರೇನೆ ಮಾಲಿನ್ಯತೆ, ಅದನ್ನೇ ಇಂಗ್ಲೀಷ್ನಲ್ಲಿ ಪೊಲ್ಯೂಷನ್ ಎಂದು ಕರೆಯುತ್ತಾರೆ. ಪರಿಸಂಸ್ಥೆಗೆ ಹಾನಿಕಾರಕವಾಗಿರುವ ನೈಸರ್ಗಿಕ ಪರ್ಯಾವರಣ ದೂಷೀಕರಣಗೊಳಿಸುವುದೆಂದರೇನೆ ಪ್ರದೂಷಣೆ ಇಲ್ಲವೇ ಮಾಲಿನ್ಯತೆ. ಹೌದು, ಇಲ್ಲಿ ವಾಕ್ಯ ಇದೆ. ಈ ವಾಕ್ಯವನ್ನು ನೀವು ನೋಡಿರಿ. ಇಲ್ಲಿ ವಾಕ್ಯನ ಅಂಡರ್ಲೈನ್ ಮಾಡಿಡ್ರಿ. ಪರಿಸಂಸ್ಥೆಗೆ ಯಾವ ಪರಿಸಂಸ್ಥೆಗೆ ಹಾನಿಯಾಗುವಂತೆ, ಪರಿಸಂಸ್ಥೆ ಮತ್ತು ಪರ್ಯಾವರಣ ಇವುಗಳಲ್ಲಿ ಬಹಳ ಭಿನ್ನತೆ ಇದೆ. ಇದರ ಬಗ್ಗಿನ ಅಭ್ಯಾಸವನ್ನು ನಾವು 10ನೇಯಲ್ಲಿ ಮಾಡೋರಿದ್ದೇವೆ. ಪರಿಸಂಸ್ಥೆಗೆ ಹಾನಿಯಾಗುವಂತೆ ಮಾಡಿದ ಪರ್ಯಾವರಣದ ದೂಷಿತೀಕರಣ. ಆ ದೂಷಿತೀಕರಣ ಹೇಗೆ ಇರಬೇಕು? ಪರಿಸಂಸ್ಥೆಗೆ ಹಾನಿಕಾರಕವಾಗಿ ಇರಬೇಕಂತಹ ಯಾವ ಪರ್ಯಾವರಣದ ದೂಷೀಕರಣ ಇರೋದು ಅದನ್ನೇ ನಾವು ಇಲ್ಲಿ ಪ್ರದೂಷಣೆ ಇಲ್ಲವೇ ಮಾಲಿನ್ಯತೆ ಎಂದು ಕರೆಯುತ್ತೇವೆ. ಈಗ ನಿಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ಪ್ರದೂಷಣೆ ಆಗುತ್ತದೆ ಎಂಬುದನ್ನು ಬರೆಯಿರಿ ಎಂದು ಹೇಳಿದ್ದಾರೆ. ನಮ್ಮ ಸುತ್ತಮುತ್ತಲಿನಲ್ಲಿ ಕಾರ್ಖಾನೆಗಳಲ್ಲಿ ಬಿಡುವ ವಾಯುಗಳು ಮತ್ತು ಕಾರ್ಖಾನೆಯಿಂದ ಬಿಡುವ ಕೆಮಿಕಲ್ಗಳು ಮತ್ತು ವಾಹನಗಳಿಂದ ಆಗುವ ಪ್ರದೂಷಣೆ, ಇಂಥ ಅನೇಕ ಪ್ರಕಾರದ ಪ್ರದೂಷಣೆಗಳು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆಗುತ್ತಿರುತ್ತದೆ. ಯಾವುದರಿಂದ ಇವು ಪ್ರದೂಷಣೆಗಳು ಉಂಟಾಗುತ್ತವೆ? ಕಾರ್ಖಾನೆಗಳಿಂದಾಗಿ, ವಾಹನಗಳಿಂದಾಗಿ ಮತ್ತು ಅನೇಕ ಪದಾರ್ಥಗಳಿಂದಾಗಿ ಇವು ಪ್ರದೂಷಣೆಗಳು ಆಗುತ್ತಿರುತ್ತವೆ. ಮತ್ತು ಯಾವ ಪದಾರ್ಥಗಳಿಂದ ಪ್ರದೂಷಣೆ ಆಗುತ್ತದೆಯೋ ಅದಕ್ಕೆ ಇಲ್ಲಿ ಪ್ರದೂಷಕಗಳೆಂದು ಕರೆಯುತ್ತಾರೆ. ಇಲ್ಲಿ ಯಾವ ಪದಾರ್ಥಗಳಿಂದ ಪ್ರದೂಷಣೆ ಆಗುತ್ತದೆ ಅದಕ್ಕೆ ಪ್ರದೂಷಣೆ ಎಂದು, ಅವುಗಳನ್ನು ಪ್ರದೂಷಕಗಳೆಂದು ಕರೆಯುತ್ತಾರೆ. ಇಲ್ಲಿ ಡೆಫಿನೇಷನ್ ವಾಕ್ಯವನ್ನು ಕೊಡಲಾಗಿದೆ ನೋಡ್ರಿ. ಪರಿಸಂಸ್ಥೆಯ ನೈಸರ್ಗಿಕ ಕಾರ್ಯದಲ್ಲಿ ಅಡೆತಡೆಗಳನ್ನು ಉಂಟು ಮಾಡುವ ಅಜೈವಿಕ ಮತ್ತು ಜೈವಿಕ ಘಟಕಗಳು ಮೇಲೆ ಅಪಾಯಕಾರಕ ಪರಿಣಾಮಗಳನ್ನು ಸಂಭವಿಸುವ ಘಟಕಗಳೆಂದರೇನೆ ಪ್ರದೂಷಕಗಳು ಎಂದು ಅನ್ನುತ್ತಾರೆ. ಎಂದರೇನೆ ಪರಿಸಂಸ್ಥೆ ಯಾವುದಿರುತ್ತದೆ? ಪರಿಸಂಸ್ಥೆಯ ನೈಸರ್ಗಿಕ ಕಾರ್ಯಗಳು ಇರುತ್ತವೆ. ಆ ನೈಸರ್ಗಿಕ ಕಾರ್ಯಗಳಲ್ಲಿ ಮುಖ್ಯವಾದಂತಹ ಜೈವಿಕ ಮತ್ತು ಅಜೈವಿಕ ಘಟಕಗಳು ಇವುಗಳ ಮೇಲೆ ಅಪಾಯಕಾರಕ ಪರಿಣಾಮಗಳನ್ನು ಯಾವ ಮಾಡುತ್ತವೆಯೋ ಅವುಗಳಿಗೆ ನಾವು ಪ್ರದೂಷಕ ಎನ್ನುತ್ತೇವೆ. ಸ್ವಲ್ಪದರಲ್ಲಿ ಹೇಳುವುದಾದರೆ ಯಾವುದು ಪ್ರದೂಷಣೆಯನ್ನು ಮಾಡುತ್ತವೆಯೋ ಅವುಗಳಿಗೆ ನಾವು ಇಲ್ಲಿ ಪ್ರದೂಷಕಗಳೆಂದು ಕರೆಯುತ್ತೇವೆ.
ಈ ಪ್ರದೂಷಕಗಳ ಪ್ರಮಾಣ ಒಂದು ವೇಳೆ ಪರಿಸಂಸ್ಥೆಯಲ್ಲಿ ಪರ್ಯಾವರಣದಲ್ಲಿ ಹೆಚ್ಚು ಆದರೆ ಆಗ ಅದು ತುಂಬ ಅನಾರೋಗ್ಯಕವಾಗಿರುವುದು ಮತ್ತು ತುಂಬ ಅಪಾಯಕಾರಕವೂ ಕೂಡ ಆಗಿರುವುದು. ಈ ಪ್ರದೂಷಕಗಳು ಯಾವಿರ್ತವೆ ಅವು ಮಾನವ ನಿರ್ಮಿತ ಇರಬಹುದು, ಇಲ್ಲವೇ ನೈಸರ್ಗಿಕವಾಗಿಯೇ ಪ್ರದೂಷಕಗಳು ಕೂಡ ಇರಬಹುದು. ನೈಸರ್ಗಿಕವಾಗಿ ಯಾವ ಪ್ರದೂಷಕಗಳು ಇರುತ್ತವೆ ಅವು ಸ್ವಲ್ಪ ಕಾಲದ ನಂತರವೇ, ಸ್ವಲ್ಪ ಸಮಯದ ನಂತರವೇ ಅವು ನಷ್ಟವಾಗುತ್ತಿರುತ್ತವೆ. ಆದರೆ ಮಾನವ ನಿರ್ಮಿತ ಹಾಗೆ ಆಗುವುದಿಲ್ಲ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಪ್ಲಾಸ್ಟಿಕ್ ಇದು ಸ್ವಲ್ಪ ಸಮಯದವರೆಗೆ ಇರುವುದಿಲ್ಲ, ಅದು ತುಂಬ ಸಮಯದವರೆಗೆ ಇರುವುದು ಮತ್ತು ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರದೂಷಣೆಯನ್ನು ಕೂಡ ಮಾಡುತ್ತದೆ. ಈ ಪ್ರಕಾರವಾಗಿ ಪ್ರದೂಷಣೆಗಳನ್ನು ನೋಡಿದ್ದೇವೆ. ಈಗ ಸ್ವಲ್ಪ ವಿಚಾರ ಮಾಡಿರಿ ಎಂದು ಕೊಡಲಾಗಿದೆ ನೋಡಿ. ನೈಸರ್ಗಿಕ ಪದಾರ್ಥಗಳು ಒಂದು ಪಕ್ಷ ಪ್ರದೂಷಕಗಳು ಆಗಿದ್ದರೆ ಅವುಗಳನ್ನು ಬಳಸುವಾಗ ನಮಗೆ ದುಷ್ಪರಿಣಾಮಗಳು ಏಕೆ ಕಂಡುಬರುವುದಿಲ್ಲ, ಏಕೆ ತಿಳಿಯುವುದಿಲ್ಲ ಮತ್ತು ಇಂಥ ಪದಾರ್ಥಗಳು ಯಾವಾಗ ಪ್ರದೂಷಕಗಳಾಗುತ್ತವೆ ಅಂದರೆ ನೋಡ್ರಿ, ಯಾವಾಗ ನಾವು ನೈಸರ್ಗಿಕ ಪದಾರ್ಥಗಳು ಪ್ರದೂಷಕವಾಗಿರುತ್ತವೆ ಅವುಗಳನ್ನು ನಾವು ಯಾವಾಗ ಉಪಯೋಗ ಮಾಡ್ತೇವೆ ಅವುಗಳ ಪ್ರದೂಷಕಗಳು ಇವೆ ಎಂಬುದು ನಮಗೆ ತಿಳಿಯುವುದಿಲ್ಲ. ಏಕೆಂದರೆ ಈ ಪ್ರದೂಷಕಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಲ್ಲಿ ಪ್ರದೂಷಣೆಯನ್ನು ಮಾಡುತ್ತವೆ. ಅದರ ಸಲುವಾಗಿ ನಮಗೆ ಇವು ಪ್ರದೂಷಕಗಳಿವೆ ಎಂದು ತಿಳಿದು ಬರುವುದಿಲ್ಲ. ಹೀಗೆ ಮಾಡಿ ನೋಡ್ರಿ ಎಂದು ಹೇಳಲಾಗಿದೆ. ನೋಡ್ರಿ, ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತಲಿನ ಭಾಗವನ್ನು ವೀಕ್ಷಿಸಿರಿ ಮತ್ತು ಅಲ್ಲಿ ಎಲ್ಲೆಲ್ಲಿ ಪ್ರದೂಷಣೆ ಆಗುತ್ತಿದೆ ಅದರ ಬಗ್ಗೆ ನೀವು ಇಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ. ನೋಡ್ರಿ, ಅದನ್ನು ನೀವು ಸ್ವತಃ ಮಾಡಿರಿ. ಯಾವ ಪ್ರಕಾರದ ಪ್ರದೂಷಕಗಳನ್ನು ಕಂಡುಬರುತ್ತವೆ ಎಂಬುದನ್ನು ಸ್ವಲ್ಪ ಆಲೋಚಿಸಿರಲು ಕೊಡಲಾಗಿದೆ. ಅವುಗಳು ಹವೆಯ ಪ್ರದೂಷಣೆ ಮಾಡುತ್ತವೆ, ವಾಯುವಿನ ಪ್ರದೂಷಣೆ ಮಾಡುತ್ತವೆ, ಮೃದೆ ಅಂದರೆ ಮಣ್ಣಿನ ಪ್ರದೂಷಣೆ ಮಾಡುತ್ತವೆ. ಇಂಥ ಅನೇಕ ಪ್ರಕಾರದ ಪ್ರದೂಷಣೆಯನ್ನು ಮಾಡುವ ಪ್ರದೂಷಕಗಳು ಇರುತ್ತವೆ. ಮತ್ತು ಪ್ರದೂಷಕಗಳು ವಿಘಟನಶೀಲ ಇರುತ್ತವೆ ಅಥವಾ ವಿಘಟನಶೀಲವೂ ಕೂಡ ಇರ್ಬೋದು, ಅವಿಘಟನಶೀಲವೂ ಕೂಡ ಇರಬಹುದು. ಅವಿಘಟನಶೀಲದಲ್ಲಿ ಯಾವ ಬರುವುದೆಂದರೆ ಪ್ಲಾಸ್ಟಿಕ್, ಗಾಜು ಇಂತಹ ಬರುವು. ಮತ್ತು ವಿಘಟನಶೀಲದಲ್ಲಿ ಅನೇಕ ಪ್ರಕಾರಗಳು ಬರುತ್ತವೆ, ಅವುಗಳನ್ನು ನಿಮಗೆ ಗೊತ್ತಿರಬಹುದು. ಈ ಪ್ರಕಾರವಾಗಿ ನಾವು ಮೊದಲಾಗಿ ಪ್ರದೂಷಣೆ ಎಂದರೆ ಏನು ಇರುವುದು ಮತ್ತು ಪ್ರದೂಷಕಗಳು ಎಂದರೇನು ಇರುವುದು ಎಂಬುದನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಹವೆಯ ಪ್ರದೂಷಣೆ ಏನು ಇರುವುದು, ವಾಯುವಿನ ಪ್ರದೂಷಣೆ ಏನು ಇರುವುದು ಮತ್ತು ಮೃದಯ ಪ್ರದೂಷಣೆ ಏನು ಇರುವುದು ಇವುಗಳ ಬಗ್ಗೆ ಒಂದೊಂದಾಗಿ ನೋಡಲು ಆರಂಭಿಸುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.